ನಮಸ್ಕಾರ ವೀಕ್ಷಕರೇ, ಇದು ಸಿಟಿ ನೆಕ್ಸ್ಟ್ ನ್ಯೂಸ್ 24x7. ಇಂದಿನ ಮುಖ್ಯ ಸಮಾಚಾರ. ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 2019 ನೇಮಕಾತಿ ಆದೇಶದ ಪ್ರಕಾರ ಚಾಲಕ ಮತ್ತು ನಿರ್ವಾಹಕರ ನೇಮಕಾತಿ ಆಗಬೇಕಿತ್ತು. 2814 ಚಾಲಕರ ನಿರ್ವಾಹಕ ನೇಮಕಾತಿ ಆಗಬೇಕಿತ್ತು. ಈ ಕೂಡಲೇ 814 ಪೋಸ್ಟ್ ಭರ್ತಿ ಮಾಡಲೇಬೇಕು. ಭರ್ತಿ ಮಾಡಲೇಬೇಕು. ಈ ಕೂಡಲೇ 814 ಪೋಸ್ಟ್ಗಳನ್ನು ಭರ್ತಿ ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಚಾಲಕರಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಸಾರಿಗೆ ಸಚಿವರಿಗೆ, ಚಾಲಕರಿಗೆ ಅನ್ಯಾಯ ಮಾಡುತ್ತಿರುವ ಸಾರಿಗೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಅಭ್ಯರ್ಥಿಗಳೇ, ಇವತ್ತು ಹೋರಾಟ ಮಾಡುವಂತ ಅನಿವಾರ್ಯತೆ ಯಾಕೆ ಬಂತು ಅಂತಕ್ಕಂಥ ಅನೇಕ ಸಂಗತಿಗಳು ಹರಿಯಂ ಹರಿಯಂ ಎಲ್ಲ ಆತ್ಮೀಯ ನೌಕರಿಯನ್ನ ಪಡಿಬೇಕು ಅಂತೇಳಿ 7 ವರ್ಷ ಈ ಒಂದು 2814 ಅಭ್ಯರ್ಥಿಗಳ ನೇಮಕಾತಿಗಾಗಿ ಅರ್ಜಿಯನ್ನು ರಾಜ್ಯ ಸರ್ಕಾರ ಮೊದಲನೇ ಹಂತದಲ್ಲಿ 1000 ಹುದ್ದೆಗಳನ್ನ ಪ್ರಾರಂಭ ಮಾಡಿದ್ವಿ. ಸಿಟಿ ನೆಕ್ಸ್ಟ್ ನ್ಯೂಸ್ 24x7 ಸಂಪಾದಕ MD ರುಸ್ತಂ ಹುಬ್ಬಳ್ಳಿ. ಯಾವಾಗಲೂ ಕೂಡ IAS ಅಧಿಕಾರಿಗಳು ಈ ಒಂದು ರಾಜಕೀಯ ಕುತಂತ್ರವನ್ನ ಮಾಡ್ತಾ ಇರ್ತಾರೆ. ನಾವು ಸತತವಾಗಿ ಫಾಲೋ ಅಪ್ ಮಾಡ್ತಾ ಇದ್ವಿ, ನಮ್ಮ ಕೆಲಸ ಆಗುತ್ತೆ ಅಂತಕ್ಕಂಥ ಭರವಸೆ ನಮ್ಗೆ ಇತ್ತು. ಅದಾದ ನಂತರ ಹೊಸದಾಗಿ ಸಾರಿಗೆ ಸಚಿವರು ಬಂದ್ರು. ಅವ್ರಿಗೆ ಸಾರಿಗೆ ಸಚಿವರಿಂದ ನೀವು ಒಂದು ಫೋನ್ ಮಾಡಿಸ್ರಿ, ನಾವು ನಿಮ್ಗೆ ಕೆಲಸ ಮಾಡಿ ಕೊಡ್ತೀವಿ ಅಂತೀರಿ. ಅಲ್ಲಿ ಅಧಿಕಾರಿಗಳು ನಮಗೆ ಹೇಳಿದ್ರು, ನಾವು ಫಕೀರ್ ಯಶು ರಫೀಕ್ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ರು. ಹೇಳಿದ್ರು, ನಾವು ಸಾರಿಗೆ ಸಚಿವರನ್ನ ಒಂದ್ಸಲ ವಿಧಾನಸಭೆಯಲ್ಲಿ ಭೇಟಿಯಾಗುವಂತ ಪ್ರಯತ್ನವನ್ನು ಕೂಡ, ವಿಧಾನಸೌಧದಲ್ಲಿ ಭೇಟಿಯಾಗುವಂತ ಪ್ರಯತ್ನವನ್ನು ಕೂಡ ನವೀನ್ ಅವರು ಮಾತಾಡಿ ಅವರಿಗೆ ಗಮನವನ್ನು ಸೆಳೆಯುವಂತ ಒಂದು ಮನವಿಯನ್ನು ಕೂಡ ಕೊಟ್ಟರು. ಕೂಡ ಅವರು ಇದುವರೆಗೂ ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಮತ್ತು ನಮಗೆ ಸಿಗಲಿಕ್ಕೆ ತಯಾರಿಲ್ಲ. ನಾವು ಅನೇಕ ರೀತಿಯ ಪ್ರಯತ್ನವನ್ನು ಮಾಡಿದ್ವಿ. ರಾಮಲಿಂಗಾರೆಡ್ಡಿ ಅವರು ಕೂಡ ನನಗೆ ಬೇರೆ ಖಾತೆ ಬಂದಿದೆಯಪ್ಪ, ನಾ ಪ್ರಯತ್ನ ಮಾಡ್ತೇನೆ